ಎಲ್ಲರಿಗೂ ನಮಸ್ಕಾರ. ಐ ಆಮ್ ಯುವರ್ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಚೇಟ್ಲ ಅಂತ ಹೇಳಿ ಒಂದು ಡಿಶ್ ಟ್ರೈ ಮಾಡ್ತಿದ್ದೇವೆ. ಅಂದರೆ ನಮ್ಮ ಈ ಕರಾವಳಿ ಸೈಡಲ್ಲಿ ಈ ಚೇವು ಅಂದರೆ ಕೆಸು ಬರ್ತದಲ್ಲ, ಅದರ ಒಂದು ಸಣ್ಣ ಸಣ್ಣ ಎಲೆ ಬರ್ತದೆ ಈ ಟೈಮಲ್ಲಿ. ಸೊ ಅದನ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಬಾಡಿಸಿ ಅದನ್ನು ರೌಂಡ್ ಮಾಡಿ ಅದನ್ನು ಗಂಟು ಕಟ್ಟಿ ಒಂದು ಸಾಂಬಾರು ಮಾಡುವ ಒಂದು ಕ್ರಮ ಉಂಟು. ಅಂದರೆ ಈ ಸೈಡಲ್ಲೆಲ್ಲ ಮಾಡ್ತಾರೆ. ಸೊ ಅದನ್ನು ಮಾಡುವ ಅಂತ ಹೇಳಿ ಇವತ್ತೀಗ ನಾನು ಮತ್ತು ಅಮ್ಮ ಚೇವು ತಗೊಂಡು ಬರಲಿಕ್ಕೆ ಹೊರಟಿದ್ದೇವೆ. ಸೊ ಬನ್ನಿ ಹೋಗುವ. ಈ ಚೇವು ನೋಡಲಿಕ್ಕೆ ಈ ಥರ ಇರಬೇಕು. ಅದರ ಮಿಡ್ಲಲ್ಲಿ ಕಪ್ಪು ಕಲರ್ ಅಥವಾ ಬೇರೆ ಬೇರೆ ಕಲರ್ ಚುಕ್ಕಿ ಎಲ್ಲ ಇದ್ದರೆ ಆ ಚೇವು ಸ್ವಲ್ಪ ತುರಿಸ್ತದೆ, ಸ್ವಲ್ಪ ಅಲ್ಲ ವಿಪರೀತ ತುರಿಸ್ತದೆ. ಹಾಗೆ ನೋಡಿಕೊಂಡು ಕೊಯ್ದುಕೊಳ್ಬೇಕು. ಇಲ್ಲಿ ನಾವು ಚೇಟ್ಲದೊಟ್ಟಿಗೆ ಹಾಕಲಿಕ್ಕೆ ಸೌತೆ ಹಾಗೆ ಹಲಸಿನ ಬೀಜ ಅಂತ ಕೊಳ್ತಾ ಇದ್ದೇವೆ. ಈಗ ತುಂಡು ಮಾಡಿಟ್ಟಿರುವಂಥ ಸೌತೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಅಂದರೆ ಸೌತೆ ಬೇಗ ಬೇಯಬೇಕಾಗ್ತದೆ, ಸ್ವಲ್ಪ ಜಾಸ್ತಿ ಬೇಯಬೇಕು. ಹಾಗೆ ಫಸ್ಟಿಗೆ ಸೌತೆ ಎಲ್ಲ ತುಂಡು ಮಾಡಿಟ್ಟುಕೊಂಡು ಹಾಗೆ ಹಲಸಿನ ಬೀಜ ಸೇರಿಸಿಕೊಳ್ತಾ ಇದ್ದೇವೆ. ಹಾಗೆ ಇದಕ್ಕೆ ತುಂಡು ಮಾಡಿಕೊಂಡು ಇಟ್ಟಿರುವಂತಹ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇನ್ನು ನೀರು ಸೇರಿಸಿಕೊಂಡು ಬೇಯಿಸಲಿಕ್ಕೆ ಇಟ್ಟರೆ ಆಯಿತು. ಈಗ ಇಲ್ಲಿ ಬೇಯಲಿಕ್ಕೆ ಇಟ್ಕೊಂಡಿದ್ದೇವೆ. ಇಲ್ಲಿ ನಾವು ಸಾಂಬಾರಿಗೆ ಮಸಾಲೆ ಮಾಡಿಕೊಳ್ಳಿಕ್ಕೆ ತುರಿದಿಟ್ಟುಕೊಂಡಂಥ ತೆಂಗಿನಕಾಯಿ, ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಅರಿಶಿಣ, ಹುಳಿ, ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 6ರಿಂದ 7 ಬ್ಯಾಡಗಿ ಮೆಣಸು, 1-2 ಊರಿನ ಮೆಣಸು ತಗೊಂಡಿದ್ದೇವೆ. ನೋಡಿ, ಈಗ ಎಲೆ ಫುಲ್ಲು ನಿನ್ನೆ ಕೊಯ್ದುಕೊಂಡು ಬಂದದ್ದು ಬಾಡಿದೆ. ಇನ್ನು ಇದನ್ನು ಚೇಟ್ಲ ಕಟ್ಟಿಕೊಂಡ್ರೆ ಆಯಿತು. ಒಂದು ಸೈಡಿಂದ ಹೀಗೆ ಮಡಿಸಿಕೊಂಡು ಬರುದು. ಇನ್ನೊಂದು ಗಂಟು ಹಾಕಿದರೆ ಆಯಿತು. ಚೇಟ್ಲ ಕಟ್ಟುವ ಕ್ರಮ ಹೀಗೆ. ಉದ್ದಕ್ಕೆ ಬಿಚ್ಚಿದ್ರೆ ಉದ್ದಕ್ಕೆ ಬರ್ತದೆ ಮತ್ತೆ ಬೇಯುವಾಗ. ಮಾರಾಂಟಲ್ಲ ಒಲಿಂದಲ್ಲ ಬರ್ತದೆ. ಈಗ ಚೇಟ್ಲವನ್ನು ತೊಳೆದುಕೊಂಡು ಅದನ್ನು ಇದಕ್ಕೆ ಸೇರಿಸಿಕೊಂಡ್ರೆ, ಬೇಯ್ದ ಸೌತೆ ಇದಕ್ಕೆ ಸೇರಿಸಿಕೊಂಡ್ರೆ ಆಯಿತು. ಸೌತೆಗೆ ಚಂದ ಬೇಯ್ದಿದೆ. ಇನ್ನು ಈಗ ಚೇಟ್ಲವನ್ನು ಸೇರಿಸಿಕೊಂಡಿದ್ದೇವೆ. ಚೇಟ್ಲ ಬೇಯಲಿಕ್ಕೆ ಅಷ್ಟೊಂದು ತುಂಬ ಹೊತ್ತೆಂತ ಬೇಕಾಗುವುದಿಲ್ಲ, ಸ್ವಲ್ಪ ಹೊತ್ತಲ್ಲಿ ಬೇಯ್ತದೆ ಅದು. ಈಗ ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇನ್ನು ಚಂದ ಕುದಿಬೇಕು. ಈಗ ಸಾಂಬಾರು ರೆಡಿಯಾಗಿದೆ, ಇನ್ನು ಹೇಗುಂಟು ಅಂತ ನೋಡಲಿಕ್ಕೆ ಬಾಕಿ. ಇನ್ನಿದನ್ನು ಒಲೆಯಿಂದ ತೆಗೆದು ಕೆಳಗೆ ಇಟ್ಟರೆ ಆಯಿತು. ಸೊ ಈಗ ನಮ್ಮದು ಇದು ಚೇಟ್ಲ ರೆಡಿಯಾಗಿದೆ. ಸೊ ಒಳ್ಳೆ ಬಿಸಿ ಬಿಸಿ ಉಂಟು ಚೇಟ್ಲ. ಈಗ ಸ್ವಲ್ಪ ಅನ್ನದೊಟ್ಟಿಗೆ ಚೇಟ್ಲ ತಗೊಂಡಿದ್ದೇವೆ. ಹೇಗಾಗಿದೆ ಹೇಳಿ ನೋಡುವ ಸಾಂಬಾರು.
ಮತ್ತು ಸಾಂಬಾರಿದು ಒಂಥರ ವಿಲೇಜ್ ಟೈಪ್ ಆಗಿರೋದ್ರಿಂದ ಈ ಪೇಟೆದ್ದು ಪಿಜ್ಜಾ ಬರ್ಗರ್ ತಿನ್ನುವವರಿಗೆಲ್ಲ ಅಷ್ಟೊಂದು ಹಿಡಿಸ್ಲಿಕ್ಕಿಲ್ಲ ಸಾಂಬಾರು. ಮತ್ತು ಇದು ನಮ್ಮದು ಒಂಥರ ಈ ಸೈಡ್ ಕರಾವಳಿಯವರು ಮಾಡೋದು ಒಂದು ರೆಸಿಪಿ. ಚೇವು ಸ್ವಲ್ಪ ಸ್ಪಿನಾಚ್ ಥರ ಟೇಸ್ಟ್. ಮತ್ತು ಸಾಂಬಾರೆಲ್ಲ ಒಳ್ಳೆ ಚೆಂದಾಗಿದೆ, ಉಪ್ಪು ಖಾರ ಎಲ್ಲ ಫುಲ್ ಕರೆಕ್ಟ್ ಆಗಿದೆ. ಹಾಗೆ ಈ ಸೌತೊಟ್ಟಿಗೆ ತಿಂತ ಇದ್ರುಂಟಲ್ಲ ಊಟ ಸೂಪರ್ ಆಗ್ತದೆ. ಅಂದರೆ ಇದು ಈ ಚೇಟ್ಲ ಎಲ್ಲ ಸಾಂಬಾರು ಮಾಡೋದು ಅಂತ ಹೇಳಿದರೆ ಇದು ಈ ಮಳೆದು ಟೈಮ್ ಉಂಟಲ್ಲ ಆಟಿ ಅಂತ ಹೇಳಿದರೆ ಅದು ಸ್ವಲ್ಪ ಕಷ್ಟದ ಟೈಮ್ ಅಂತೆ. ಸೊ ತುಳುವರಿಗೆಲ್ಲ ಮೊದಲು ಆಗ ಎಲ್ಲ ಇದೇ ಟೈಪ್, ಅಂದರೆ ಪತ್ರೊಡ್ಡೆ ಈ ಥರ ಚೇಟ್ಲ ಅಂದರೆ ಚೇವು ಈ ಥರ ಅಂದರೆ ಇದೆಲ್ಲ ಫ್ರೀಗೆ ಸಿಗೋದು, ಯಾವುದು ಕೂಡ ದುಡ್ಡು ಕೊಟ್ಟು ತಗೊಳ್ಳಿಕ್ಕಿಲ್ಲ. ಸೊ ಹಲಸಿನ ಬೀಜ ಸೌತೆಲ್ಲ ಮೊದಲೆಲ್ಲ ತುಳುವರೆಲ್ಲ ಮನೆಯಲ್ಲೆಲ್ಲ ಇದು ಮಾಡ್ತಾಯಿದ್ರು, ಮನೆಯಲ್ಲಿ ಬೀಜ ಹಾಕಿ ಎಲ್ಲ ಮಾಡ್ತಾ ಇದ್ದಂಥದ್ದು. ಸೊ ಹಾಗೆ ಇದು ಕಷ್ಟದ ಕಾಲದಲ್ಲಿ ಮಾಡುವಂಥ ಸಾಂಬಾರು, ಅಂದರೆ ಆಟಿಯಲ್ಲೆಲ್ಲ ಈ ಟೈಪ್ ಇದು ಸಾಂಬಾರೆಲ್ಲ ಮಾಡಿ ತಿಂತಾಯಿದ್ರು. ಸೂಪರ್ ಆಗಿದೆ. ಆ್ಯಂಡ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.